ನನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದು ಸತ್ಯ. ದಿನ ಪೂಜೆ ಮಾಡೋ ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ. ಅಕ್ಕ, ನೀನ್ ನಿಜ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಪ್ರಮಾಣನ ಒಂದು ನೆಪ ಮಾಡ್ಕೊಂಡು ನಿನ್ನ ಸಿಕ್ಕಾಕ್ಸಕ್ ನೋಡ್ತಿದ್ದಾರೆ. ಯೋಚನೆ ಮಾಡ್ಬೇಡ ಅಕ್ಕ, ಪ್ರಮಾಣ ಮಾಡು. ಪ್ರಮಾಣ ಮಾಡಿ ಪ್ರೇಮ. ಅಕ್ಕ, ದೇವ್ರ ಮೇಲೆ ಸುಳ್ಳು ಪ್ರಮಾಣ ಮಾಡಬಾರ್ದಕ್ಕ. ದೇವ್ರು ಶಿಕ್ಷೆ ಕೊಡ್ತಾನೆ. ನನಗೆ ಗೊತ್ತು ಪ್ರೇಮ, ನಿನ್ನಿಂದ ಆಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನೀನ್ ಹೇಳಿದ್ದೆಲ್ಲ ಶುದ್ಧ ಸುಳ್ಳು. ಅದಕ್ಕೆ ಹೀಗ್ ನಿಂತಿದ್ಯಾ. ಪರವಾಗಿಲ್ಲ, ಈಗ್ಲಾದ್ರೂ ಹೇಳಿ ಸುಳ್ಳು ಅಂತ ಎಲ್ರೂ ಮುಂದೆ ಒಪ್ಕೊಂಡು ಕ್ಷಮೆ ಕೇಳು. ನಾನಿನ್ನ ಕ್ಷಮಿಸ್ಬಿಡ್ತೇನೆ. ಇಲ್ಲ ರಾಮ್, ಕಿಂತೊಳ್ಳಕ್ ಕ್ಷಮಿಸ್ಬಾರ್ದು. ನಿನ್ ಹೆಸರಿಗೆ, ನಿನ್ ರೆಪ್ಯೂಟೇಷನ್ಗೆ ಕಳಂಕ ತಂದಿದ್ದಾಳೆ ಇವಳು. ಇವಳ ಮೇಲೆ ಡಿಫಮೇಷನ್ ಕೇಸ್ ನ ಫೈಲ್ ಮಾಡಿ ಜೈಲಿಗೆ ಹಾಕ್ಸ್ಬೇಕು. ಯಾಕಮ್ಮ ಪ್ರೇಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನ್ ಹೇಳಿರೋದೆಲ್ಲ ನಿಜ ತಾನೆ? ಅಂದ್ಮೇಲೆ ದೇವ್ರ ಮೇಲೆ ಆಣೆ ಮಾಡು. ಇವಳು ಇಷ್ಟೊಂದು ಯೋಚನೆ ಮಾಡ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ? ಅಕ್ಕ, ನೀವೇ ತಾಡ್ಸಿದ್ ಮಗನ್ ಮಾತು ನಂಬದೆ ಇವಳ ಮಾತನ್ನ ನಂಬುದ್ರಿ. ಈಗ ನಿಮಗ್ ಮನವರಿಕೆ ಆಯ್ತಾ ಯಾವ್ದ್ ಸತ್ಯ ಯಾವ್ದ್ ಸುಳ್ಳು ಅಂತ? ಪ್ರೇಮ, ನೀನ್ ಹೀಗ್ ಸುಮ್ನೆ ನಿಂತಿರೋದ್ ನೋಡಿದ್ರೆ ನಮ್ಗೆಲ್ಲ ತುಂಬಾ ಗೊಂದಲ ಆಗ್ತಿದೆ. ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ನೇನು ಅಂತ ಅನ್ಸ್ತಿದೆ. ಅಲ್ಲ ಪ್ರೇಮ, ನೀನ್ ಹೇಳಿದ್ದು ಸತ್ಯನೇ ಆಗಿದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡು. ಯಾಕೆ ಹೀಗೆ ಹಿಂದೆ ಮುಂದೆ ನೋಡ್ತಿದ್ಯಾ? ಹಾಗಾದ್ರೆ ನೀನ್ ಹೇಳಿದೆಲ್ಲ ಸತ್ಯ ಅಲ್ವಾ? ನಾನು ಹೇಳಿದ್ದೆಲ್ಲ ಸತ್ಯನೇ ಅಂತೆ. ಹಾಗಾದ್ರೆ ಪ್ರಮಾಣ ಮಾಡು ಪ್ರೇಮ. ನಾನು ರಾಮ್ನ ಚಿಕ್ಕ ವಯಸ್ಸಿಂದ ಆರಾಧಿಸ್ತಾ ಪ್ರೀತಿ ಮಾಡ್ತಾ ಇದ್ದಿದ್ದು, ಅವನನ್ನ ಮದುವೆ ಆಗೋ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು ರಾಮ್ಗೆ ಗೊತ್ತಾಗ್ತಾ ಇರ್ಬೋದು. ಆದ್ರೆ ನಿಂಗೆ ಚೆನ್ನಾಗ್ ಗೊತ್ತು, ರಾಮ್ ಜೊತೆ ಬಾಳೋ ಒಂದೇ ಒಂದು ಆಸೆಗೋಸ್ಕರ ಇಷ್ಟೆಲ್ಲ ಸುಳ್ಳು ಹೇಳಿದೀನಿ. ನಾನು ಹೇಳಿದ್ ಸುಳ್ಳು ಅಂತ ನಿರೂಪಿಸೋಕೆ ರಾಮ್ ನಿನ್ ಮೇಲೆ ಆಣೆ ಮಾಡಕ್ ಹೇಳ್ತಾ ಇದ್ದಾನೆ. ಈಗ ನಾನ್ ನಿನ್ ಮೇಲೆ ಮಾಡೋ ಸುಳ್ಳು ಆಣೆನ ಮನ್ನಿಸ್ಬೇಕು ನೀನು. ನನ್ ಪ್ರೇಮ ಪ್ರಾಮಾಣಿಕವಾದದ್ದು, ಪವಿತ್ರವಾದದ್ದು. ಅದು ಉಳಿಬೇಕು ಅಂದ್ರೆ ನಾನಿದನ್ನ ಮಾಡ್ಲೇಬೇಕು. ನಾನೀಗ ಮಾಡ್ತಾ ಇರೋ ಈ ಆಣೆಯಿಂದ ರಾಮ್ ಸಿಟ್ ಮಾಡ್ಕೊಂಡು ನಂಗೆ ಏನ್ ಶಿಕ್ಷೆ ಕೊಟ್ರು ಸ್ವೀಕರಿಸ್ತೀನಿ. ಅವನನ್ನ ಅರ್ಥ ಮಾಡ್ಕೊಂಡು ಒಂದಾಗೋವರೆಗೂ ಕಾಯ್ತೀನಿ. ಯಾಕೆ ದೇವ್ರ ಮೇಲೆ ಆಣೆ ಮಾಡಿದ್ರೆ ಶಿಕ್ಷೆ ಕೊಡ್ತಾನೆ ಅನ್ನೋ ಹೆದರಿಕೆನಾ? ಇಲ್ಲ ಅತ್ತೆ, ನಾನು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ. ರಾಮ್ ನನ್ನ ಪ್ರೀತಿಸಿದ್ದು ಸತ್ಯ. ಅವ್ನು ನಂಗೆ ಮೆಸೇಜ್ ಅಲ್ಲಿ ಐ ಲವ್ ಯು ಹೇಳಿದ್ದು ಸತ್ಯ. ನನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದು ಸತ್ಯ. ದಿನ ಪೂಜೆ ಮಾಡೋ ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ.
ಇದಕ್ಕೇನ್ ಹೇಳ್ತೀಯರಾ? ಅವಳ ಹತ್ರ ಅಷ್ಟೊಂದ್ ಸಾಕ್ಷಿ ಇದ್ರುನು ಆಣೆ ಮಾಡು ಅಂತ ಅವಳಿಗೆ ಇನ್ನೊಂದ್ ಪರೀಕ್ಷೆ ಕೊಟ್ಟೆ. ಅವಳು ಅದನ್ನು ಮಾಡಿದ್ಲು. ಈಗ ಇದನ್ನು ಬೇರೆ ಅವಳು ಮಾತೆಲ್ಲ ಸುಳ್ಳು ಅಂತ ಹೇಳೋದಿಕ್ಕೆ ನಿನ್ ಹತ್ರ ಬೇರೆ ಯಾವ ಆಯ್ಕೆನೂ ಇಲ್ಲ ರಾಮ್. ದೇವ್ರ ಮುಂದೆನೂ ಸುಳ್ಳು ಹೇಳ್ಬಿಟ್ಯಾ? ನಿನಗೆ ನನ್ನಿಂದ ಈ ಜನ್ಮದಲ್ಲಿ ಕ್ಷಮೆ ಇಲ್ಲ ಕಣೆ. ನನಗೆ ಗೊತ್ತು ದೊಡಮ್ಮ, ನೀವ್ಯಾರು ನನ್ನ ನಂಬಲ್ಲ ಅಂತ. ಆದ್ರೆ ಇವಳು ಈಗ್ಲೂ ತನ್ನ ಸುಳ್ಳುನೇ ಮುಂದುವರಿಸ್ತಾ ಇದ್ದಾಳೆ. ರೀ ಡಾಕ್ಟ್ರೆ, ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಸುಳ್ಳು ಹೋಗಿ ಸತ್ಯ ಆಗಲ್ಲ ಕಣ್ರಿ. ಈಗ ನೀವು ಮರ್ಯಾದೆಯಿಂದ ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಇಷ್ಟು ವರ್ಷ ನೀವು ಕಷ್ಟಪಟ್ಟು ಸಂಪಾದಿಸಿರೋ ಒಳ್ಳೆ ಹೆಸರೆಲ್ಲ ಮಣ್ಪಾಲಾಗುತ್ತೆ. ಯೋಚನೆ ಮಾಡಿ. ದೇವ್ರ ಮುಂದೆ ಆಣೆ ಮಾಡ್ಬಿಟ್ರೆ ಅವ್ಳು ಹೇಳಿರೋದೆಲ್ಲ ಸತ್ಯ ಆಗ್ಬಿಡತ್ತಾ ಸರ್? ಅದನ್ನೇ ಆಧಾರವಾಗಿ ಇಟ್ಕೊಂಡು ಹೇಗ್ ನಿರ್ಧಾರ ತಗೊಳಕ್ಕಾಗತ್ತೆ? ಇವಳು ಸುಳ್ಳು ಹೇಳ್ತಿದ್ದಾಳೆ. ಅದು ನನ್ಗೆ ರಾಮ್ಗೆ ಮಾತ್ರ ಗೊತ್ತು. ಪ್ರೂವ್ ಮಾಡ್ಬೇಕಾಗಿರೋ ಟೈಮಲ್ಲಿ ಪ್ರೂವ್ ಮಾಡ್ತೀವಿ. ಈಗ ಯಾರು ರಾಮ್ಗೆ ಪ್ರೇಮನ ಮದ್ವೆ ಆಗುಂತ ಫೋರ್ಸ್ ಮಾಡೋ ಹಾಗಿಲ್ಲ. ಅದು ಕಾನೂನು ಪ್ರಕಾರ ತಪ್ಪು. ಕಾನೂನಿನ ಬಗ್ಗೆ ನಮ್ಗೆ ಹೇಳ್ಕೊಡಕ್ ಬರ್ತೀನಮ್ಮ. ನೀನ್ ಎಷ್ಟೇ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಮಗಳಾಗಿರ್ಬೋದು, ಅದಕ್ಕೆಲ್ಲ ನಾನ್ ಸೊಪ್ಪು ಹಾಕಲ್ಲ. ನನಗೆ ನನ್ನ ಡ್ಯೂಟಿ, ನನ್ನ ಎಥಿಕ್ಸ್ ಅಷ್ಟೇ ಮುಖ್ಯ. ಮರ್ಯಾದೆಯಿಂದ ಡಾಕ್ಟ್ರು ಪ್ರೇಮನ ಮದ್ವೆ ಮಾಡ್ಕೊಡೋದಕ್ಕೆ ಒಪ್ಕೊಂಡ್ರೆ ಅವ್ರ ಮೇಲೆ ಯಾವ ಆಕ್ಷನ್ ತಗೊಳ್ಳದೆ ಇಲ್ಲಿಂದ ಹೋಗ್ತೀನಿ. ಇಲ್ಲ ಅಂತಂದ್ರೆ ಈಗಿಂದ ಅವ್ರನ್ನ ಜೀಪ್ ಹತ್ತಿಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಏನ್ ಸರ್ ಬೆದರಿಕೆ ಹಾಕ್ತಾ ಇದ್ದೀರಾ? ಹಾಗಂತಾನೆ ಅನ್ಕೊಳಮ್ಮ. ರೀ ಡಾಕ್ಟ್ರೆ, ನೀವೇನ್ ಡಿಸೈಡ್ ಮಾಡಿದೀರಾ? ಪ್ರೇಮಾಗೆ ಊರ್ ಜನಗಳ ಮುಂದೆ ತಾಳಿ ಕಟ್ತೀರಾ ಅಥವಾ ನನ್ ಜೊತೆ ಸ್ಟೇಷನ್ಗೆ ಬರ್ತೀರಾ? ನೋಡಿ, ರಾಮ್ ಯಾವತ್ತೂ ನನ್ ಮಾತನ್ನ ಮೀರಲ್ಲ. ಅವನು ಖಂಡಿತವಾಗ್ಲೂ ಪ್ರೇಮನ ಮದ್ವೆ ಆಗ್ತಾನೆ. ಏನಕ್ಕ ಹೇಳ್ತಾ ಇದ್ದೀರಾ? ನನ್ ಮಗ ಯಾವ ತಪ್ಪು ಮಾಡಿಲ್ಲ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಿರೂಪಿಸೋದಕ್ಕೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡಿ. ಮಹೇಶ್ವರಿ, ತಪ್ಪು ಮಾಡಿದವ್ರಿಗೆ ಅವಕಾಶ ಕೊಟ್ರೆ ತಪ್ಸ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಾನೆ. ರಾಮ್ ಈಗ್ಲೇ ಇದೇ ಮಂಟಪದಲ್ಲಿ ಪ್ರೇಮ ಕುತ್ತಿಗೆ ತಾಳಿ ಕಟ್ಟಬೇಕು. ಶ್ರೀಧರ, ರಾಮ್ಗೂ ಪ್ರೇಮಗೂ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನೀನು ರಾಮ್ ಹೆತ್ತಂದೆ, ಇದ್ರ ಬಗ್ಗೆ ನಿನ್ ನಿರ್ಧಾರ ಏನು? ಅತಿಗೆ, ನೀವೇನೇ ನಿರ್ಧಾರ ತಗೊಂಡ್ರು ಅದು ಸರಿಗೆ ಇರುತ್ತೆ. ನೀವು ತಗೊಳ್ಳೋ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ರಾಮ್ ಪ್ರೇಮನ ಮದುವೆ ಆಗೋದು ನ್ಯಾಯ ಇದೆ ಇಲ್ಲಿ. ನಿಮ್ ಅತ್ತಿಗೆ ಹೇಳಿದ್ರು ಅಂತ ನನ್ ಮಗನ ದಡ್ಡಿ ಕೊಟ್ಟು ಮದ್ವೆ ಮಾಡಿಸ್ತೀರಾ? ನಾನ್ ಈ ಮದ್ವೆನ ಒಪ್ಕೊಳ್ಳೋದಿಲ್ಲ. ನಾನ್ ನನ್ ಸೊಸೆನ ಆಯ್ಕೆ ಮಾಡಾಯ್ತು. ಸ್ನೇಹನೇ ನನ್ ಸೊಸೆ. ಅವಳ ಜೊತೆನೆ ನನ್ ಮಗನ್ ಮದ್ವೆ ನಡೆಯೋದು. ಮಹೇಶ್ವರಿ, ನಮ್ಮ ಮನೆಯಲ್ಲಿ ಅತ್ತಿಗೆ ಏನ್ ತೀರ್ಮಾನ ತಗೋತಾರೋ ಅದೇ ಪಾಲನೆ ಆಗುತ್ತೆ. ಈಗಲೂ ಅಷ್ಟೇ, ರಾಮ್ ಪ್ರೇಮನ ಮದುವೆ ಆಗುತ್ತೆ. ಅಕ್ಕ ಅಕ್ಕ, ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ. ರಾಮ್ ನಮ್ಮ ಹತ್ರ ಅವಳ ಜೊತೆ ಕೊಟ್ಟು ಮದ್ವೆ ಮಾಡ್ಬೇಡಿ. ನನ್ ಮಗನ್ ಜೀವನನ ಹಾಳು ಮಾಡ್ಬೇಡಿ ಅಕ್ಕ. ಇಷ್ಟೊಂದು ಸುಳ್ಳು ಹೇಳೋಣ ನನ್ ಸೊಸೆ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ.
ರಾಮ್ಗೆ ಇನ್ನೊಂದೇ ಒಂದು ಅವಕಾಶ ಕೊಡಿ. ಅವ್ಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿರೂಪಿಸ್ತದೆ ಅಕ್ಕ. ಮಹೇಶ್ವರಿ, ನಾನು ಈಗಾಗ್ಲೇ ರಾಮ್ಗೆ ಸಾಕಷ್ಟು ಅವಕಾಶ ಮಾಡ್ಕೊಟ್ಟಿದ್ದೇನೆ. ಇದ್ರ ಮೇಲೂ ನಾನು ರಾಮ್ಗೆ ಅವಕಾಶ ಮಾಡ್ಕೊಟ್ರೆ ಅದು ಪ್ರೇಮಗೆ ದ್ರೋಹ ಮಾಡ್ದಂಗಾಗತ್ತೆ. ನೀನ್ ಸ್ವಲ್ಪ ಸುಮ್ನೆ ಇದ್ಬಿಡು. ಅಣ್ಣ, ಇಲ್ಲಿ ನೋಡಿ, ನೀವೇನು ಚಿಂತೆ ಮಾಡ್ಬೇಡಿ. ರಾಮ್ ಇವತ್ತು ಪ್ರೇಮ ಕುದಿಕೆಗೆ ತಾಳಿ ಕಟ್ತಾನೆ. ನೀವು ಮದ್ವೆಗ್ ಬೇಕಾಗಿರೋ ಎಲ್ಲಾ ಏರ್ಪಾಟು ಮಾಡ್ಕೊಳ್ಳಿ. ಸರಿನಮ್ಮ. ವಾಟ್ ಇಸ್ ದಿಸ್ ರಾಮ್? ನಿನ್ನ ಮದುವೆನ ಡಿಸೈಡ್ ಮಾಡಕ್ಕೆ ಇವರೆಲ್ಲ ಯಾರು? ನಿನ್ ಹೆತ್ತಮ್ಮಂಗೆ ನೀನ್ ಪ್ರೇಮನ್ ಜೊತೆ ಮದ್ವೆ ಆಗ್ತಾ ಇರೋದು ಇಷ್ಟ ಇಲ್ಲ ಅಂತದ್ರಲ್ಲಿ ನೀನ್ ಪ್ರೇಮನೇ ಮದ್ವೆ ಆಗ್ಬೇಕು ಅಂತ ಹೇಳೋದಕ್ಕೆ ಇವ್ರು ಯಾರು? ಹೇ, ಯಾರಿಗ್ ಬೆರಳ್ ಮಾಡಿ ತೋರಿಸ್ತಿದ್ಯಾ? ನೀನ್ ನಮ್ ರಾಮ್ ಫ್ರೆಂಡ್ ಅಂತ ಸುಮ್ನೆ ಇದೀನಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಇಳ್ಸಿ ಕೈ. ಸ್ನೇಹ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಏನ್ ರಾಮ್, ಇವರೆಲ್ಲ ಹೀಗ್ ಮಾತಾಡ್ತಾ ಇದಾರೆ, ನೀನ್ ನನಗೆ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ಯಲ್ಲ. ಸರ್, ಮೊದ್ಲು ನನ್ ಫೋನ್ ಕೊಡಿ, ನನ್ ಡ್ಯಾಡಿ ಕಾಲ್ ಮಾಡ್ಬೇಕು. ಇಲ್ಲಿ ಅನ್ಯಾಯ ನಡೀತಿದೆ. ಇಲ್ಲ ಕಣಮ್ಮ, ಅನ್ಯಾಯ ನಡಿಬಾರ್ದು ಅಂತಾನೆ ನಾವೆಲ್ಲರೂ ಅಷ್ಟೊತ್ತಿಂದ ಇಲ್ಲಿ ನಿಂತಿರೋದು. ದೊಡ್ಡವರೆಲ್ಲ ಮಾತಾಡ್ತಿದಾರೆ ತಾನೆ, ನೀನ್ ಸ್ವಲ್ಪ ಸುಮ್ನೆ ಇರು. ಏನ್ ಸರ್, ಪ್ರೇಮಂಗೆ ಫೇವರ್ ಮಾಡ್ತಿದ್ದೀರಾ? ನೀವ್ ಈ ತರ ಎಲ್ಲ ಮಾಡೋದು ನನ್ ಡ್ಯಾಡಿಗ್ ಗೊತ್ತಾದ್ರೆ ಅಷ್ಟೇ. ನಾನ್ ನಿಮ್ಮ ಅಪ್ಪನ ಹತ್ರ ಸಂಬಳ ತಗೋತಿಲ್ಲಮ್ಮ. ನೀನ್ ಸೈಲೆಂಟ್ ಆಗಿದ್ರೆ ನಿನ್ಗೆ ಒಳ್ಳೇದು.